ಇನ್ನು ಕಾಂಗ್ರೆಸ್ ಪಾಳ್ಯದಲ್ಲಿ ಲಂಚದ ಬಾಂಬ್ ಬಿರುಗಾಳಿಯನ್ನ ಎಬ್ಬಿಸಿದೆ. ಶಾಸಕ ಬಿಆರ್ ಪಾಟೀಲ್ ಬುಟ್ಟಿಯನ್ನ ಇಟ್ಟುಕೊಂಡಿದ್ದಾರೆ. ಅವರ ಆ ಬುಟ್ಟಿಯಲ್ಲಿ ಹಾವು ಇದೆಯೋ ಇಲ್ವೋ? ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಆರ್ ಪಾಟೀಲ್ ಕಟ್ಕೊಂಡು ಯಾರು ಹೋಗ್ತಾರೆ, ಇವರು ರಾಯರೆಡ್ಡಿ ಕೂಗಾಡಿ ಅಧಿಕಾರವನ್ನ ತೆಗೆದುಕೊಂಡ್ರು ಅಂತ ಹೇಳಿ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಆರ್ ಪಾಟೀಲ್ ಬಿಡಿ, ಅವರು ಹಿಂದೆ ಇದೇ ತರ ಮಾಡಿದ್ರು. ಈಗಲೂ ಒಂದು ಬುಟ್ಟಿ ಇಟ್ಕೊಂಡಿದ್ದಾರೆ. ಹಾವು ಇದೆಯೋ ಅಥವಾ ಖಾಲಿ ಇದೆಯೋ ಗೊತ್ತಿಲ್ಲ. ಒಟ್ಟಿಗೆ ಹೇಳ್ಕೊಂಡು ಬಂದಿದ್ದಾರೆ. 3-4 ದಿವಸದಿಂದ ಹೇಳ್ಕೊಂಡು ಬಂದಿದ್ದಾರೆ. ಅದ್ರ ಬಗ್ಗೆ ಏನಂತ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಿ. ಬಿಆರ್ ಪಾಟೀಲ್ ಅವ್ರು ಕಟ್ಕೊಂಡು ಯಾರು MLA ಯಾರು ಹೋಗ್ತಾರ್ರಿ? ಏನ್ ಬೇರೆ ಕೆಲಸ ಇಲ್ಲದೆ ಹೋಗ್ತಾರಾ? ಏನಕ್ಕಾಗಿ ಹೋಗ್ಬೇಕಾಗಿದೆ? ಇವರೆಲ್ಲ ಕೂಗಿ ಅಧಿಕಾರ ತಗೊಂಡವರು ಯಾರು? ಇವರು ರಾಯರೆಡ್ಡಿ ಅವರಲ್ಲ, ಇವರೆಲ್ಲ ಕೂಗೆ ತಗೊಂಡಿದ್ದು. ಸರ್ಕಾರದ ವಿರೋಧ ಮಾತಾಡಿ ಇವತ್ತು ಅಧಿಕಾರ ತಗೊಂಡಿದ್ದಾರೆ. ಹಾಗಾಗಿ ಏನೋ ಅವಾಗ ಅವ್ರದ್ದು ನಂಗೆ ಗೊತ್ತಿಲ್ಲ. ಈಗ ಅವ್ರ ಅಧಿಕಾರದಲ್ಲಿ ಇದ್ದಾರೆ. ಇನ್ನು ಅವ್ರ ಬಗ್ಗೆ ನಾನೇನ್ ಮಾತಾಡಕ್ಕಾಗತ್ತೆ? ಜಮೀದ ಅಹಮದ್ ಅವರು ಒಳ್ಳೆ ವ್ಯಕ್ತಿಗಳಿದ್ದಾರೆ. ಅವರಿಗೇನು ದುಡ್ಡಿನ ಕೊರತೆ ಇಲ್ಲ, ಯಾವುದೂ ಏನು ಇರಲಿಲ್ಲ. ಆದ್ರೆ ನಮ್ಮ ಕೆಲಸ ಎಲ್ಲ ಚೆನ್ನಾಗೆ ಮಾಡ್ಕೊಟ್ಟಿದ್ದಾರೆ. ನನ್ನ ಸ್ನೇಹಿತರು ಅವ್ರು ಏನಿಲ್ಲ. ನಾನು ಅವ್ರು ಒಳ್ಳೇದಕ್ಕಾಗಿ ಹೇಳಿದೆ. ಈ ತರ ಅಪರಾಧ ಬಂದಾಗ ಎಂತಕ್ಕೆ ಒಂದ್ಸರಿ ರಾಜೀನಾಮೆ ಕೊಟ್ಬಿಡಿ ಮರ್ರೆ, ಆಮೇಲೆ ಕ್ಲೀನ್ ಚಿಟ್ ಹಾಕಿ ಬಂದ್ಬಿಡಿ ಅಂತ. ಅವ್ರ ಅಪರಾಧಿ ಅಲ್ಲ. ಈಗ ಅವ್ರು ಯಾರೋ ಹೇಳಿಕೆ ಕೊಟ್ಟ ತಕ್ಷಣ ಅಪರಾಧಿ ಅಲ್ಲ. ಈಗ ಬಿಜೆಪಿಯಲ್ಲಿ ನೋಡಿ, ದಿನನಿತ್ಯ ಇವತ್ತು ವಿಜೇಂದ್ರನ ಮೇಲೆ ಅವ್ರ ಪಕ್ಷದವರೇ ದಾಳಿ ಮಾಡ್ತಾ ಇದ್ದಾರೆ. ಇಷ್ಟು ಕೋಟಿ ಮಾಡಿದಾನೆ, ಅಷ್ಟು ಮಾಡಿದಾನೆ, ಅವ್ರ ಅಪ್ಪ ಹಂಗ್ ಮಾಡಿದಾನೆ, ಹಿಂಗ್ ಮಾಡಿದಾನೆ ಅಂತ ಹೇಳಿ ಸಿಕ್ಕಾಬಿಟ್ಟೆ ಮಾತಾಡ್ತಾರೆ. ಅದಕ್ಕಿಂತ ಏನ್ ದೊಡ್ಡದಲ್ಲ. ಈ ತರ ಒಂದು ಸಣ್ಣ ಪುಟ್ಟ ಘಟನೆಗಳು ನಡೀತಾವೋ, ಅದಕ್ಕೆ ಮುಖ್ಯಮಂತ್ರಿಗಳು ಕಡಿವಾಣ ಹಾಕಬೇಕು ಅನ್ನೋದು ನಾನು ಹೇಳ್ತೀನಿ. ಇನ್ನು ಕಾಂಗ್ರೆಸ್ ಪಾಳ್ಯದಲ್ಲಿ ಲಂಚದ ಬಾಂಬ್ ಬಿರುಗಾಳಿಯನ್ನ ಎಬ್ಬಿಸಿದೆ. ಶಾಸಕ ಬಿಆರ್ ಪಾಟೀಲ್ ಬುಟ್ಟಿಯನ್ನ ಇಟ್ಟುಕೊಂಡಿದ್ದಾರೆ. ಅವರ ಆ ಬುಟ್ಟಿಯಲ್ಲಿ ಹಾವು ಇದೆಯೋ ಇಲ್ವೋ? ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಆರ್ ಪಾಟೀಲ್ ಕಟ್ಕೊಂಡು ಯಾರು ಹೋಗ್ತಾರೆ, ಇವರು ರಾಯರೆಡ್ಡಿ ಕೂಗಾಡಿ ಅಧಿಕಾರವನ್ನ ತೆಗೆದುಕೊಂಡ್ರು ಅಂತ ಹೇಳಿ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಆರ್ ಪಾಟೀಲ್ ಬಿಡಿ, ಅವರು ಹಿಂದೆ ಇದೇ ತರ ಮಾಡಿದ್ರು. ಈಗಲೂ ಒಂದು ಬುಟ್ಟಿ ಇಟ್ಕೊಂಡಿದ್ದಾರೆ. ಹಾವು ಇದೆಯೋ ಅಥವಾ ಖಾಲಿ ಇದೆಯೋ ಗೊತ್ತಿಲ್ಲ. ಒಟ್ಟಿಗೆ ಹೇಳ್ಕೊಂಡು ಬಂದಿದ್ದಾರೆ. 3-4 ದಿವಸದಿಂದ ಹೇಳ್ಕೊಂಡು ಬಂದಿದ್ದಾರೆ. ಅದ್ರ ಬಗ್ಗೆ ಏನಂತ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಿ. ಬಿಆರ್ ಪಾಟೀಲ್ ಅವ್ರು ಕಟ್ಕೊಂಡು ಯಾರು MLA ಯಾರು ಹೋಗ್ತಾರ್ರಿ? ಏನ್ ಬೇರೆ ಕೆಲಸ ಇಲ್ಲದೆ ಹೋಗ್ತಾರಾ? ಏನಕ್ಕಾಗಿ ಹೋಗ್ಬೇಕಾಗಿದೆ? ಇವರೆಲ್ಲ ಕೂಗಿ ಅಧಿಕಾರ ತಗೊಂಡವರು ಯಾರು? ಇವರು ರಾಯರೆಡ್ಡಿ ಅವರಲ್ಲ, ಇವರೆಲ್ಲ ಕೂಗೆ ತಗೊಂಡಿದ್ದು. ಸರ್ಕಾರದ ವಿರೋಧ ಮಾತಾಡಿ ಇವತ್ತು ಅಧಿಕಾರ ತಗೊಂಡಿದ್ದಾರೆ. ಹಾಗಾಗಿ ಏನೋ ಅವಾಗ ಅವ್ರದ್ದು ನಂಗೆ ಗೊತ್ತಿಲ್ಲ. ಈಗ ಅವ್ರ ಅಧಿಕಾರದಲ್ಲಿ ಇದ್ದಾರೆ. ಇನ್ನು ಅವ್ರ ಬಗ್ಗೆ ನಾನೇನ್ ಮಾತಾಡಕ್ಕಾಗತ್ತೆ? ಜಮೀದ ಅಹಮದ್ ಅವರು ಒಳ್ಳೆ ವ್ಯಕ್ತಿಗಳಿದ್ದಾರೆ. ಅವರಿಗೇನು ದುಡ್ಡಿನ ಕೊರತೆ ಇಲ್ಲ, ಯಾವುದೂ ಏನು ಇರಲಿಲ್ಲ. ಆದ್ರೆ ನಮ್ಮ ಕೆಲಸ ಎಲ್ಲ ಚೆನ್ನಾಗೆ ಮಾಡ್ಕೊಟ್ಟಿದ್ದಾರೆ. ನನ್ನ ಸ್ನೇಹಿತರು ಅವ್ರು ಏನಿಲ್ಲ. ನಾನು ಅವ್ರು ಒಳ್ಳೇದಕ್ಕಾಗಿ ಹೇಳಿದೆ. ಈ ತರ ಅಪರಾಧ ಬಂದಾಗ ಎಂತಕ್ಕೆ ಒಂದ್ಸರಿ ರಾಜೀನಾಮೆ ಕೊಟ್ಬಿಡಿ ಮರ್ರೆ, ಆಮೇಲೆ ಕ್ಲೀನ್ ಚಿಟ್ ಹಾಕಿ ಬಂದ್ಬಿಡಿ ಅಂತ. ಅವ್ರ ಅಪರಾಧಿ ಅಲ್ಲ. ಈಗ ಅವ್ರು ಯಾರೋ ಹೇಳಿಕೆ ಕೊಟ್ಟ ತಕ್ಷಣ ಅಪರಾಧಿ ಅಲ್ಲ. ಈಗ ಬಿಜೆಪಿಯಲ್ಲಿ ನೋಡಿ, ದಿನನಿತ್ಯ ಇವತ್ತು ವಿಜೇಂದ್ರನ ಮೇಲೆ ಅವ್ರ ಪಕ್ಷದವರೇ ದಾಳಿ ಮಾಡ್ತಾ ಇದ್ದಾರೆ. ಇಷ್ಟು ಕೋಟಿ ಮಾಡಿದಾನೆ, ಅಷ್ಟು ಮಾಡಿದಾನೆ, ಅವ್ರ ಅಪ್ಪ ಹಂಗ್ ಮಾಡಿದಾನೆ, ಹಿಂಗ್ ಮಾಡಿದಾನೆ ಅಂತ ಹೇಳಿ ಸಿಕ್ಕಾಬಿಟ್ಟೆ ಮಾತಾಡ್ತಾರೆ. ಅದಕ್ಕಿಂತ ಏನ್ ದೊಡ್ಡದಲ್ಲ. ಈ ತರ ಒಂದು ಸಣ್ಣ ಪುಟ್ಟ ಘಟನೆಗಳು ನಡೀತಾವೋ, ಅದಕ್ಕೆ ಮುಖ್ಯಮಂತ್ರಿಗಳು ಕಡಿವಾಣ ಹಾಕಬೇಕು ಅನ್ನೋದು ನಾನು ಹೇಳ್ತೀನಿ. ಇನ್ನು ಕಾಂಗ್ರೆಸ್ ಪಾಳ್ಯದಲ್ಲಿ ಲಂಚದ ಬಾಂಬ್ ಬಿರುಗಾಳಿಯನ್ನ ಎಬ್ಬಿಸಿದೆ. ಶಾಸಕ ಬಿಆರ್ ಪಾಟೀಲ್ ಬುಟ್ಟಿಯನ್ನ ಇಟ್ಟುಕೊಂಡಿದ್ದಾರೆ. ಅವರ ಆ ಬುಟ್ಟಿಯಲ್ಲಿ ಹಾವು ಇದೆಯೋ ಇಲ್ವೋ? ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಆರ್ ಪಾಟೀಲ್ ಕಟ್ಕೊಂಡು ಯಾರು ಹೋಗ್ತಾರೆ, ಇವರು ರಾಯರೆಡ್ಡಿ ಕೂಗಾಡಿ ಅಧಿಕಾರವನ್ನ ತೆಗೆದುಕೊಂಡ್ರು ಅಂತ ಹೇಳಿ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಆರ್ ಪಾಟೀಲ್ ಬಿಡಿ, ಅವರು ಹಿಂದೆ ಇದೇ ತರ ಮಾಡಿದ್ರು. ಈಗಲೂ ಒಂದು ಬುಟ್ಟಿ ಇಟ್ಕೊಂಡಿದ್ದಾರೆ. ಹಾವು ಇದೆಯೋ ಅಥವಾ ಖಾಲಿ ಇದೆಯೋ ಗೊತ್ತಿಲ್ಲ. ಒಟ್ಟಿಗೆ ಹೇಳ್ಕೊಂಡು ಬಂದಿದ್ದಾರೆ. 3-4 ದಿವಸದಿಂದ ಹೇಳ್ಕೊಂಡು ಬಂದಿದ್ದಾರೆ. ಅದ್ರ ಬಗ್ಗೆ ಏನಂತ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಿ. ಬಿಆರ್ ಪಾಟೀಲ್ ಅವ್ರು ಕಟ್ಕೊಂಡು ಯಾರು MLA ಯಾರು ಹೋಗ್ತಾರ್ರಿ? ಏನ್ ಬೇರೆ ಕೆಲಸ ಇಲ್ಲದೆ ಹೋಗ್ತಾರಾ? ಏನಕ್ಕಾಗಿ ಹೋಗ್ಬೇಕಾಗಿದೆ? ಇವರೆಲ್ಲ ಕೂಗಿ ಅಧಿಕಾರ ತಗೊಂಡವರು ಯಾರು? ಇವರು ರಾಯರೆಡ್ಡಿ ಅವರಲ್ಲ, ಇವರೆಲ್ಲ ಕೂಗೆ ತಗೊಂಡಿದ್ದು. ಸರ್ಕಾರದ ವಿರೋಧ ಮಾತಾಡಿ ಇವತ್ತು ಅಧಿಕಾರ ತಗೊಂಡಿದ್ದಾರೆ. ಹಾಗಾಗಿ ಏನೋ ಅವಾಗ ಅವ್ರದ್ದು ನಂಗೆ ಗೊತ್ತಿಲ್ಲ. ಈಗ ಅವ್ರ ಅಧಿಕಾರದಲ್ಲಿ ಇದ್ದಾರೆ. ಇನ್ನು ಅವ್ರ ಬಗ್ಗೆ ನಾನೇನ್ ಮಾತಾಡಕ್ಕಾಗತ್ತೆ? ಜಮೀದ ಅಹಮದ್ ಅವರು ಒಳ್ಳೆ ವ್ಯಕ್ತಿಗಳಿದ್ದಾರೆ. ಅವರಿಗೇನು ದುಡ್ಡಿನ ಕೊರತೆ ಇಲ್ಲ, ಯಾವುದೂ ಏನು ಇರಲಿಲ್ಲ. ಆದ್ರೆ ನಮ್ಮ ಕೆಲಸ ಎಲ್ಲ ಚೆನ್ನಾಗೆ ಮಾಡ್ಕೊಟ್ಟಿದ್ದಾರೆ. ನನ್ನ ಸ್ನೇಹಿತರು ಅವ್ರು ಏನಿಲ್ಲ. ನಾನು ಅವ್ರು ಒಳ್ಳೇದಕ್ಕಾಗಿ ಹೇಳಿದೆ. ಈ ತರ ಅಪರಾಧ ಬಂದಾಗ ಎಂತಕ್ಕೆ ಒಂದ್ಸರಿ ರಾಜೀನಾಮೆ ಕೊಟ್ಬಿಡಿ ಮರ್ರೆ, ಆಮೇಲೆ ಕ್ಲೀನ್ ಚಿಟ್ ಹಾಕಿ ಬಂದ್ಬಿಡಿ ಅಂತ. ಅವ್ರ ಅಪರಾಧಿ ಅಲ್ಲ. ಈಗ
ಅವ್ರು ಯಾರೋ ಹೇಳಿಕೆ ಕೊಟ್ಟ ತಕ್ಷಣ ಅಪರಾಧಿ ಅಲ್ಲ. ಈಗ ಬಿಜೆಪಿಯಲ್ಲಿ ನೋಡಿ ದಿನನಿತ್ಯ ಇವತ್ತು ವಿಜೇಂದ್ರನ ಮೇಲೆ ಅವ್ರ ಪಕ್ಷದವರೇ ದಾಳಿ ಮಾಡ್ತಾ ಇದ್ದಾರೆ. ಇಷ್ಟು ಕೋಟಿ ಮಾಡಿದಾನೆ, ಅಷ್ಟು ಮಾಡಿದಾನೆ, ಅವ್ರ ಅಪ್ಪ ಹಂಗ್ ಮಾಡಿದಾನೆ, ಹಿಂಗ್ ಮಾಡಿದಾನೆ ಅಂತ ಹೇಳಿ ಸಿಕ್ಕಾಬಿಟ್ಟೆ ಮಾತಾಡ್ತಾರೆ. ಅದಕ್ಕಿಂತ ಏನ್ ದೊಡ್ಡದಲ್ಲ. ಈ ತರ ಒಂದು ಸಣ್ಣ ಪುಟ್ಟ ಘಟನೆಗಳು ನಡೀತಾವೋ ಅದಕ್ಕೆ ಮುಖ್ಯಮಂತ್ರಿಗಳು ಕಡಿವಾಣ ಹಾಕಬೇಕು ಅನ್ನೋದು ನಾನು ಹೇಳ್ತೀನಿ. ಇನ್ನು ಕಾಂಗ್ರೆಸ್ ಪಾಳ್ಯದಲ್ಲಿ ಲಂಚದ ಬಾಂಬ್ ಬಿರುಗಾಳಿಯನ್ನ ಎಬ್ಬಿಸಿದೆ. ಶಾಸಕ ಬಿಆರ್ ಪಾಟೀಲ್ ಬುಟ್ಟಿಯನ್ನ ಇಟ್ಟುಕೊಂಡಿದ್ದಾರೆ. ಅವರ ಆ ಬುಟ್ಟಿಯಲ್ಲಿ ಹಾವು ಇದೆಯೋ ಇಲ್ವೋ? ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಆರ್ ಪಾಟೀಲ್ ಕಟ್ಕೊಂಡು ಯಾರು ಹೋಗ್ತಾರೆ, ಇವರು ರಾಯರೆಡ್ಡಿ ಕೂಗಾಡಿ ಅಧಿಕಾರವನ್ನ ತೆಗೆದುಕೊಂಡ್ರು ಅಂತ ಹೇಳಿ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಆರ್ ಪಾಟೀಲ್ ಬಿಡಿ, ಅವರು ಹಿಂದೆ ಇದೇ ತರ ಮಾಡಿದ್ರು. ಈಗಲೂ ಒಂದು ಬುಟ್ಟಿ ಇಟ್ಕೊಂಡಿದ್ದಾರೆ. ಹಾವು ಇದೆಯೋ ಅಥವಾ ಖಾಲಿ ಇದೆಯೋ ಗೊತ್ತಿಲ್ಲ. ಒಟ್ಟಿಗೆ ಹೇಳ್ಕೊಂಡು ಬಂದಿದ್ದಾರೆ. 3-4 ದಿವಸದಿಂದ ಹೇಳ್ಕೊಂಡು ಬಂದಿದ್ದಾರೆ. ಅದ್ರ ಬಗ್ಗೆ ಏನಂತ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಿ. ಬಿಆರ್ ಪಾಟೀಲ್ ಅವ್ರು ಕಟ್ಕೊಂಡು ಯಾರು MLA ಯಾರು ಹೋಗ್ತಾರ್ರಿ? ಏನ್ ಬೇರೆ ಕೆಲಸ ಇಲ್ಲದೆ ಹೋಗ್ತಾರಾ? ಏನಕ್ಕಾಗಿ ಹೋಗ್ಬೇಕಾಗಿದೆ? ಇವರೆಲ್ಲ ಕೂಗಿ ಅಧಿಕಾರ ತಗೊಂಡವರು ಯಾರು? ಇವರು ರಾಯರೆಡ್ಡಿ ಅವರಲ್ಲ, ಇವರೆಲ್ಲ ಕೂಗೆ ತಗೊಂಡಿದ್ದು. ಸರ್ಕಾರ ವಿರೋಧ ಮಾತಾಡಿ ಇವತ್ತು ಅಧಿಕಾರ ತಗೊಂಡಿದ್ದಾರೆ. ಹಾಗಾಗಿ ಏನೋ ಅವಾಗ ಅವ್ರದ್ದು ನಂಗೆ ಗೊತ್ತಿಲ್ಲ. ಈಗ ಅವ್ರ ಅಧಿಕಾರದಲ್ಲಿದ್ದಾರೆ. ಇನ್ನು ಅವ್ರ ಬಗ್ಗೆ ನಾನೇನ್ ಮಾತಾಡಕ್ಕಾಗತ್ತೆ? ಜಮೀದ್ ಅಹಮದ್ ಅವರು ಒಳ್ಳೆ ವ್ಯಕ್ತಿಗಳಿದ್ದಾರೆ. ಅವರಿಗೇನು ದುಡ್ಡಿನ ಕೊರತೆ ಇಲ್ಲ, ಯಾವುದು ಏನು ಇರಲಿಲ್ಲ. ಆದ್ರೆ ನಮ್ಮ ಕೆಲಸ ಎಲ್ಲ ಚೆನ್ನಾಗೆ ಮಾಡ್ಕೊಟ್ಟಿದ್ದಾರೆ. ನನ್ನ ಸ್ನೇಹಿತರು ಅವ್ರು ಏನಿಲ್ಲ. ನಾನು ಅವ್ರು ಒಳ್ಳೇದಕ್ಕಾಗಿ ಹೇಳಿದೆ. ಈ ತರ ಅಪರಾಧ ಬಂದಾಗ ಎಂತಕ್ಕೆ ಒಂದ್ಸರಿ ರಾಜೀನಾಮೆ ಕೊಟ್ಬಿಟ್ಟು ಮರ್ರೆ ಆಮೇಲೆ ಕ್ಲೀನ್ ಚಿಟ್ ಹಾಕಿ ಬಂದ್ಬಿಡಿ ಅಂತ. ಅವ್ರ ಅಪರಾಧಿ ಅಲ್ಲ. ಈಗ ಅವ್ರು ಯಾರೋ ಹೇಳಿಕೆ ಕೊಟ್ಟ ತಕ್ಷಣ ಅಪರಾಧಿ ಅಲ್ಲ. ಈಗ ಬಿಜೆಪಿಯಲ್ಲಿ ನೋಡಿ ದಿನನಿತ್ಯ ಇವತ್ತು ವಿಜೇಂದ್ರನ ಮೇಲೆ ಅವ್ರ ಪಕ್ಷದವರೇ ದಾಳಿ ಮಾಡ್ತಾ ಇದ್ದಾರೆ. ಇಷ್ಟು ಕೋಟಿ ಮಾಡಿದಾನೆ, ಅಷ್ಟು ಮಾಡಿದಾನೆ, ಅವ್ರ ಅಪ್ಪ ಹಂಗ್ ಮಾಡಿದಾನೆ, ಹಿಂಗ್ ಮಾಡಿದಾನೆ ಅಂತ ಹೇಳಿ ಸಿಕ್ಕಾಬಿಟ್ಟೆ ಮಾತಾಡ್ತಾರೆ. ಅದಕ್ಕಿಂತ ಏನ್ ದೊಡ್ಡದಲ್ಲ. ಈ ತರ ಒಂದು ಸಣ್ಣ ಪುಟ್ಟ ಘಟನೆಗಳು ನಡೀತಾವೋ ಅದಕ್ಕೆ ಮುಖ್ಯಮಂತ್ರಿಗಳು ಕಡಿವಾಣ ಹಾಕಬೇಕು ಅನ್ನೋದು ನಾನು ಹೇಳ್ತೀನಿ. ಇನ್ನು ಕಾಂಗ್ರೆಸ್ ಪಾಳ್ಯದಲ್ಲಿ ಲಂಚದ ಬಾಂಬ್ ಬಿರುಗಾಳಿಯನ್ನ ಎಬ್ಬಿಸಿದೆ. ಶಾಸಕ ಬಿಆರ್ ಪಾಟೀಲ್ ಬುಟ್ಟಿಯನ್ನ ಇಟ್ಟುಕೊಂಡಿದ್ದಾರೆ. ಅವರ ಆ ಬುಟ್ಟಿಯಲ್ಲಿ ಹಾವು ಇದೆಯೋ ಇಲ್ವೋ? ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಆರ್ ಪಾಟೀಲ್ ಕಟ್ಕೊಂಡು ಯಾರು ಹೋಗ್ತಾರೆ, ಇವರು ರಾಯರೆಡ್ಡಿ ಕೂಗಾಡಿ ಅಧಿಕಾರವನ್ನ ತೆಗೆದುಕೊಂಡ್ರು ಅಂತ ಹೇಳಿ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಆರ್ ಪಾಟೀಲ್ ಬಿಡಿ, ಅವರು ಹಿಂದೆ ಇದೇ ತರ ಮಾಡಿದ್ರು. ಈಗಲೂ ಒಂದು ಬುಟ್ಟಿ ಇಟ್ಕೊಂಡಿದ್ದಾರೆ. ಹಾವು ಇದೆಯೋ ಅಥವಾ ಖಾಲಿ ಇದೆಯೋ ಗೊತ್ತಿಲ್ಲ. ಒಟ್ಟಿಗೆ ಹೇಳ್ಕೊಂಡು ಬಂದಿದ್ದಾರೆ. 3-4 ದಿವಸದಿಂದ ಹೇಳ್ಕೊಂಡು ಬಂದಿದ್ದಾರೆ. ಅದ್ರ ಬಗ್ಗೆ ಏನಂತ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಿ. ಬಿಆರ್ ಪಾಟೀಲ್ ಅವ್ರು ಕಟ್ಕೊಂಡು ಯಾರು MLA ಯಾರು ಹೋಗ್ತಾರ್ರಿ? ಏನ್ ಬೇರೆ ಕೆಲಸ ಇಲ್ಲದೆ ಹೋಗ್ತಾರಾ? ಏನಕ್ಕಾಗಿ ಹೋಗ್ಬೇಕಾಗಿದೆ? ಇವರೆಲ್ಲ ಕೂಗಿ ಅಧಿಕಾರ ತಗೊಂಡವರು ಯಾರು? ಇವರು ರಾಯರೆಡ್ಡಿ ಅವರಲ್ಲ, ಇವರೆಲ್ಲ ಕೂಗೆ ತಗೊಂಡಿದ್ದು. ಸರ್ಕಾರ ವಿರೋಧ ಮಾತಾಡಿ ಇವತ್ತು ಅಧಿಕಾರ ತಗೊಂಡಿದ್ದಾರೆ. ಹಾಗಾಗಿ ಏನೋ ಅವಾಗ ಅವ್ರದ್ದು ನಂಗೆ ಗೊತ್ತಿಲ್ಲ. ಈಗ ಅವ್ರ ಅಧಿಕಾರದಲ್ಲಿದ್ದಾರೆ. ಇನ್ನು ಅವ್ರ ಬಗ್ಗೆ ನಾನೇನ್ ಮಾತಾಡಕ್ಕಾಗತ್ತೆ? ಜಮೀದ್ ಅಹಮದ್ ಅವರು ಒಳ್ಳೆ ವ್ಯಕ್ತಿಗಳಿದ್ದಾರೆ. ಅವರಿಗೇನು ದುಡ್ಡಿನ ಕೊರತೆ ಇಲ್ಲ, ಯಾವುದು ಏನು ಇರಲಿಲ್ಲ. ಆದ್ರೆ ನಮ್ಮ ಕೆಲಸ ಎಲ್ಲ ಚೆನ್ನಾಗೆ ಮಾಡ್ಕೊಟ್ಟಿದ್ದಾರೆ. ನನ್ನ ಸ್ನೇಹಿತರು ಅವ್ರು ಏನಿಲ್ಲ. ನಾನು ಅವ್ರು ಒಳ್ಳೇದಕ್ಕಾಗಿ ಹೇಳಿದೆ. ಈ ತರ ಅಪರಾಧ ಬಂದಾಗ ಎಂತಕ್ಕೆ ಒಂದ್ಸರಿ ರಾಜೀನಾಮೆ ಕೊಟ್ಬಿಟ್ಟು ಮರ್ರೆ ಆಮೇಲೆ ಕ್ಲೀನ್ ಚಿಟ್ ಹಾಕಿ ಬಂದ್ಬಿಡಿ ಅಂತ. ಅವ್ರ ಅಪರಾಧಿ ಅಲ್ಲ. ಈಗ ಅವ್ರು ಯಾರೋ ಹೇಳಿಕೆ ಕೊಟ್ಟ ತಕ್ಷಣ ಅಪರಾಧಿ ಅಲ್ಲ. ಈಗ ಬಿಜೆಪಿಯಲ್ಲಿ ನೋಡಿ ದಿನನಿತ್ಯ ಇವತ್ತು ವಿಜೇಂದ್ರನ ಮೇಲೆ ಅವ್ರ ಪಕ್ಷದವರೇ ದಾಳಿ ಮಾಡ್ತಾ ಇದ್ದಾರೆ. ಇಷ್ಟು ಕೋಟಿ ಮಾಡಿದಾನೆ, ಅಷ್ಟು ಮಾಡಿದಾನೆ, ಅವ್ರ ಅಪ್ಪ ಹಂಗ್ ಮಾಡಿದಾನೆ, ಹಿಂಗ್ ಮಾಡಿದಾನೆ ಅಂತ ಹೇಳಿ ಸಿಕ್ಕಾಬಿಟ್ಟೆ ಮಾತಾಡ್ತಾರೆ. ಅದಕ್ಕಿಂತ ಏನ್ ದೊಡ್ಡದಲ್ಲ. ಈ ತರ ಒಂದು ಸಣ್ಣ ಪುಟ್ಟ ಘಟನೆಗಳು ನಡೀತಾವೋ ಅದಕ್ಕೆ ಮುಖ್ಯಮಂತ್ರಿಗಳು ಕಡಿವಾಣ ಹಾಕಬೇಕು ಅನ್ನೋದು ನಾನು ಹೇಳ್ತೀನಿ.